ಸ್ನೇಹಿತರೆ, ಇವಾಗ ಒಂದು ಕಡೆ ಲೋಡ್ ಮಾಡ್ಕೊಂಡಿದ್ದಾಗಿದೆ ಕುರುಬ್ರಳ್ಳಿಲಿ. ಇವಾಗ ಲಗ್ಗೆರೆಗೆ ಹೋಗಬೇಕು. ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಬನ್ನಿ ಹೋಗೋಣ. ಅಲ್ಲಿ ಒಂದು ಸ್ವಲ್ಪ ಬೋರ್ಡ್ ಅವೆ. ಇಲ್ಲಿ 8 ಬೋರ್ಡ್ ಹಾಕೋರಲ್ಲ, ಸ್ವಲ್ಪ ಬೋರ್ಡ್ ಹಾಕೊಂಡು ಅಲ್ಲೊಂದು 10 ಬೋರ್ಡ್ ಹಾಕ್ತಾರೆ. ಹಾಕ್ಕೊಂಡು ಆರ್.ಆರ್. ನಗರ BML 5th ಸ್ಟೇಜ್ಗೆ ಹೋಗಬೇಕು. ಮತ್ತು ನಂದು ಕೂಲೆಂಟ್ ಡಬ್ಬದ್ದು ಕೂಲೆಂಟ್ ಯಾಕೋ ಲೀಕ್ ಆಗ್ತಾ ಇದೆ, ತೂತಾಗ್ಬಿಟ್ಟಿದೆ ಕೂಲೆಂಟ್ ಡಬ್ಬ. ಹೀಟ್ಗೆ ಬಿಸಿಲಿಗೆನ ಒಂದು ಕೂಲೆಂಟ್ ಡಬ್ಬನೂ ತಗೋಬೇಕು, ಅದನ್ನ ಹಾಕಬೇಕು. ನೋಡೋಣ ಹೋಗ್ತಾ ನಾಯಂಡಹಳ್ಳಿಲಿ ಎಲ್ಲಾದರೂ ಸಿಕ್ಕೋದ್ರಲ್ಲಿ ಕೂಲೆಂಟ್ ಡಬ್ಬ ಕೇಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂತು ಮಿನಿ ಟ್ರೆಕ್ ವ್ಲಾಗ್ಸ್. ಟೈಮು 8:44. ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಬನ್ನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡ್ಕೊಂಡು ಫುಲ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಹೋಗಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ. ಸದ್ಯಕ್ಕೆ ಒಂದು ಟೀ ಕುಡ್ಕೊಂಡು ಬಾಡಿಗೆ ಐತೆ ಸೆಂಟ್ರಿಂಗ್ ಅವ್ರದ್ದು ಪರ್ಸ್ನಲ್ ಬಾಡಿಗೆ ಹೋಗ್ತಾಯಿದ್ದೀನಿ. ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ ಪೋರ್ಟಲ್ಲು. ಲಗ್ಗೆರೆ ಪಿಕಪ್ ಮಾಡ್ಕೊಂಡು ಕುರುಬ್ರಳ್ಳಿ ಒಂದು ಪಿಕಪ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಆರ್.ಆರ್. ನಗರ ಬರಬೇಕು. ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ. ಇವತ್ತಿನ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮಾಡಬಾರ್ದು, ನಾನು ಮೇಲೆ ಹೊಡ್ತಾ ಇರ್ತೀನಿ ನೋಡಿ, ಅವಾಗ ಮಾಡಿ ಹಾಕಿ. ಸ್ನೇಹಿತರೆ, ಇವಾಗ ಒಂದು ಕಡೆ ಲೋಡ್ ಮಾಡ್ಕೊಂಡಿದ್ದಾಗಿದೆ ಕುರುಬ್ರಳ್ಳಿಲಿ. ಇವಾಗ ಲಗ್ಗೆರೆಗೆ ಹೋಗಬೇಕು. ಇಲ್ಲಿಂದ 3 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಬನ್ನಿ ಹೋಗೋಣ. ಅಲ್ಲಿ ಒಂದು ಸ್ವಲ್ಪ ಬೋರ್ಡ್ ಅವೆ. ಇಲ್ಲಿ 8 ಬೋರ್ಡ್ ಹಾಕೋರಲ್ಲ, ಸ್ವಲ್ಪ ಬೋರ್ಡ್ ಹಾಕೊಂಡು ಅಲ್ಲೊಂದು 10 ಬೋರ್ಡ್ ಹಾಕ್ತಾರೆ. ಹಾಕ್ಕೊಂಡು ಆರ್.ಆರ್. ನಗರ BML 5th ಸ್ಟೇಜ್ಗೆ ಹೋಗಬೇಕು. ಮತ್ತು ನಂದು ಕೂಲೆಂಟ್ ಡಬ್ಬದ್ದು ಕೂಲೆಂಟ್ ಯಾಕೋ ಲೀಕ್ ಆಗ್ತಾ ಇದೆ, ತೂತಾಗ್ಬಿಟ್ಟಿದೆ ಕೂಲೆಂಟ್ ಡಬ್ಬ. ಹೀಟ್ಗೆ ಬಿಸಿಲಿಗೆನ ಒಂದು ಕೂಲೆಂಟ್ ಡಬ್ಬನೂ ತಗೋಬೇಕು, ಅದನ್ನ ಹಾಕಬೇಕು. ನೋಡೋಣ ಹೋಗ್ತಾ ನಾಯಂಡಹಳ್ಳಿಲಿ ಎಲ್ಲಾದರೂ ಸಿಕ್ಕೋದ್ರಲ್ಲಿ ಕೂಲೆಂಟ್ ಡಬ್ಬ ಕೇಳೋಣ. ಸಿಕ್ಕೋದ್ರೆ ತಗೊಳ್ಳೋಣ, ಇಲ್ಲಾಂದರೆ ರಾಜಾಜಿನಗರಕ್ಕೆ ಹೋಗ್ಬೇಕಾಗುತ್ತೆ ತಗೊಳ್ಳೋಕ್ಕೆ ಹಾಕ್ಸೋಕ್ಕೆ. ನೋಡೋಣ ಬನ್ನಿ. ಸದ್ಯಕ್ಕೆ ಇಲ್ಲಿ ಲೋಡ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಕೂಲೆಂಟ್ ಕಮ್ಮಿನೇ ಆಗ್ಬಿಟ್ಟೈತೆ ಕತ್ತಲ್ಲಿ. ಆಲ್ರೆಡಿ ಒಂದು 1/4 ಭಾಗ ಕಮ್ಮಿ ಆಗೈತೆ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. 2 ಪಾಯಿಂಟಲ್ವೇ ಹೋಗೋಣ. ಇವಾಗ ಟಾಪ್ ಲೊಕೇಶನ್ಗೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಸೀದಾ ರಿಂಗ್ ರೋಡಲ್ಲಿ ಹೋಗ್ಬಿಟ್ಟು ನಾಯಂಡಹಳ್ಳಿ ವೀರಭದ್ರನ ಸಿಗ್ನಲ್ ನೈಸ್ ರೋಡ್ ಹತ್ರ ಕೆಳಗಡೆ ಹೋಗಿ ಫ್ಲೇವರ್ ಕೆಳಗೆ ಅಲ್ಲೇ ಕೂಲೆಂಟ್ ಡಬ್ಬ ಸಿಕ್ಕೋರು ತಗೊಂಡು ಹ್ಯಾಪಿ ಆಟೋಮೊಬೈಲ್ಸಲ್ಲೇ ಅಲ್ಲಿಂದ ಹಂಗೆ ಹೋಗೋಣ ಕೆರೆಕೋಡಿ ರೋಡಲ್ಲಿ. ಇನ್ನು ಇವಾಗ ಸದ್ಯಕ್ಕೆ ಹೋಗೋಣ. ಇಲ್ಲೊಬ್ರು ಯಾರೋ ಅಂದ ಎತ್ಕೊತೀನಿ ಅಂತ ಹೇಳೋರೆ ಸೆಂಟ್ರಿಂಗ್ ಅದು ಕರ್ಕೊಂಡು ಹೋಗೋಣ. ತೋರಿಸ್ತೀನಿ ಮನೆಯಲ್ಲೇ ಕೂಲೆಂಟ್ ಡಬ್ಬ ತೂತಾಗಿ ಎಲ್ಲ ಕೂಲೆಂಟ್ ಎಲ್ಲ ಹೋಯ್ತಾ ಇದೆ. ಬೇಡದೆ ನೋಡಿದೆ, ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನೋಡಿ. ಇಲ್ಲಿ ತೂತಾಗಿದೆ. ಇಲ್ಲಿ ಕೂಲೆಂಟ್ ಎಲ್ಲ ಈಚೆಗೆ ಚಿಮ್ನಿ ಇಡ್ತಾ ಇದೆ. ಡಬ್ಬ ಸರಿಯಾಗಿ ಕೊಡ್ತಾ ಇದೆ. ಇವಾಗ ಚೇಂಜ್ ಮಾಡಬೇಕು. ಹೊಸ ಬಂದಿದ್ದೀನಿ ನೋಡಿ. ಇಲ್ಲಿ ಕೂಲೆಂಟ್ ಡಬ್ಬ 1296 ರೂಪಾಯಿ, 1250 ರೂಪಾಯಿ ಬಿಲ್ ಹಾಕೋನೆ. 2 ಲೀಟ್ರ್ ಕೂಲೆಂಟ್ ತಗೊಂಡಿದ್ದೀನಿ. 2 ಲೀಟ್ರ್ ಕೂಲೆಂಟು ಸ್ಲಿಪ್ಟಿಲ್ಲೆಲ್ಲ ಮಡಗಿದೆ. ಇಲ್ಲೇ 1250 ರೂಪಾಯಿ ಹಾಕೋನಿಕ್ಕೆ. 1250, 2 ಲೀಟ್ರ್ ಕೂಲೆಂಟು 400 ರೂಪಾಯಿ. ಇವಾಗ ಫಿಟ್ಟಿಂಗ್ ಮಾಡೋಣ ಬನ್ನಿ. ಯಾರೂ ಇಲ್ಲ ಮೊಬೈಲ್ ಇಟ್ಕೊಳ್ಳೋಕ್ಕೆ. ಫಿಟ್ಟಿಂಗ್ ಮಾಡಿಬಿಟ್ಟು ಅದನ್ನ ಬಿಚ್ಚಿಬಿಟ್ಟು ಫಿಟ್ಟಿಂಗ್ ಮಾಡಿಬಿಟ್ಟು ನಾನೇ ವಿಡಿಯೋ ಮಾಡಿ ತೋರಿಸ್ತೀನಿ. ಇವಾಗ ಫಸ್ಟು 2 ಪೈಪ್ನು ಬಿಚ್ಕೊಂಡಿದ್ದೀನಿ ಗೈಸ್. ಇವಾಗ ಇಲ್ಲೊಂದು ಬೋಲ್ಟ್ ಇದೆ, ಮತ್ತು ಇಲ್ಲಿ ಹಿಂದ್ಗಡೆ ಒಂದು ಐತೆ, ಅದೊಂದು 2 ಬಿಚ್ಕೋಬೇಕು. ಇವಾಗ ಹೊರಗಡೆನೂ ಒಂದು ಪೈಪ್ ಇತ್ತು, ಅದನ್ನ ಬಿಚ್ಚಿದ್ದೀನಿ. ಇವಾಗ ಫಿಟ್ಟಿಂಗ್ ಮಾಡೋದು ಸಮಯ ಇದೆ ನೋಡಿ. ಹೊಸ ಡಬ್ಬ 1250 ರೂಪಾಯಿ ಟಾಟಾ ಕಂಪ್ನಿಗೆ. ಇದ್ರ ಮೇಲೆ ಇದೆ ಸಿಂಬಲ್ಲು ಟಾಟಾ. ಬನ್ನಿ ಫಿಟ್ಟಿಂಗ್ ಮಾಡೋಣ. ಸ್ನೇಹಿತರೆ, ಇವಾಗ ಫಿಟ್ಟಿಂಗ್ ಎಲ್ಲ ಮಾಡಿದ್ದು ಆಗಿದೆ. ಅದು ಪೈಪ್ನೂ ಹಾಕಿದ್ದೀನಿ. ಅದೇ ಕೆಳಗಡೆ ಒಂದು ಪೈಪು ಅದನ್ನೂ ಹಾಕಿದ್ದೀನಿ, ಫಿಟ್ಟಿಂಗ್ ಮಾಡಿದ್ದೀನಿ.
ಇವಾಗ ಕೂಲೆಂಟ್ ಹಾಕುವ ಟೈಮು. ಬನ್ನಿ ಹಾಕೋಣ. ರೈತ ಹಳೆ ಕೂಲೆಂಟು ಇದು ಚೆಲ್ಬಿಟ್ಟಿದ್ದೀನಿ, ಚೆನ್ನಾಗೇ ಇತ್ತು ಆದರೂ ಚೆಲ್ಬಿಟ್ಟಿದ್ದೀನಿ. ಮತ್ತು ಕೂಲೆಂಟ್ ಹೊಸದು ಹಾಕಿದ್ದೀನಿ, ಮ್ಯಾಕ್ಸಿಮಮ್ವರೆಗೂ ಹಾಕಿದ್ದೀನಿ. ನೋಡೋಣ, ರನ್ನಿಂಗ್ ಬಿಟ್ಟಿದ್ದೀನಿ. ಗಾಡಿನ ಸ್ವಲ್ಪ ಕಮ್ಮಿ ಆಯ್ತದೆ, ಏರ್ ಗೀರ್ ಇದ್ದರೆ ಏರ್ಔಟ್ ಆಯ್ತದೆ. ಏರ್ಔಟ್ ಆದರೆ ಕೂಲೆಂಟ್ ಕಮ್ಮಿ ಆಯ್ತದೆ, ಅದಕ್ಕೆ ಏರ್ಔಟ್ ಆಗಿ ಅಂದ್ಬಿಟ್ಟು ರನ್ನಿಂಗ್ ಬಿಟ್ಟಿದ್ದೀನಿ. ಗ್ಯಾಪ್ ಆಗಿಬಿಟ್ಟು ಒಂದು 2 ನಿಮಿಷ. ಹಳೆ ಡಬ್ಬ ಇಲ್ಲಿ ಬಿದ್ದಿದೆ. ಇನ್ನು ಅರ್ಧ ಲೀಟ್ರ್ ಕೂಲೆಂಟ್ ಇದೆ, 1.5 ಲೀಟ್ರ್ ಹಾಕಿದ್ದೀನಿ. ಇವಾಗ ಕ್ಯಾಪು ಫಿಟ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಇದು ಅಳ್ಳಾಡ್ತಾವೆ, ಕಟ್ಟಾಗೋ ಥರ ಐತೆ. ಇದು ಇಲ್ಲಿ ಕಟ್ಟಾಗ್ತಾ ಇರೋ ಥರ ಐತೆ, ಅದಕ್ಕೆ ಕಟ್ಕೊಳ್ಳೋಣ ಅಂದ್ಬಿಟ್ಟು ದಾರ ತಗೊಂಡು ಕಟ್ಕೊಳ್ಳೋಣ. ಸ್ನೇಹಿತರೆ, ಲೋಡಿಂಗು ಕಂಪ್ಲೀಟ್ ಆಗಿದೆ. ಈಗ ಅನ್ಲೋಡ್ ಪಾಯಿಂಟ್ಗೆ ಹೋಗೋಣ. ಇಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ ಅನ್ಲೋಡ್ ಪಾಯಿಂಟ್ಗೆ. ಬನ್ನಿ ಹೋಗೋಣ. ಇಲ್ಲಿಂದ ತುರಳಿ ಫಾರೆಸ್ಟ್ ರೋಡಲ್ಲಿ ಹಾಕಿರೋದು. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಟೈಮು 12:08. ಇವಾಗ ಇನ್ನೊಂದು ಪರ್ಸ್ನಲ್ ಬಾಡಿಗೆ ಇದೆ. ಆವಾಗಲೇ ಹೇಳಿದ್ರು ಈ ಬಾಡಿಗೆ ಹೋಗೋಕ್ಕೆ ಮುಂಚೆನೇ, ಇನ್ನೂ ಟೈಮ್ ಆಯ್ತಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಹೋಗಿದ್ದು ಬಂದ್ಬಿಡೋಣ ಅಂದ್ಬಿಟ್ಟು. ಇವಾಗ ಅನ್ಲೋಡ್ ಆಗಿದೆ, ಹೋಗೋಣ. ಇವಾಗ ಪಿಕಪ್ ಲೊಕೇಶನ್ ನಾಯಂಡಹಳ್ಳಿ ಪಿಕಪ್ ಇರೋದು. ಪ್ಲಾಸ್ಟಿಕ್ ಲೋಡ್ ಮಾಡಬೇಕು. ಅಲ್ಲಿಂದ ನಾಗಮಂಗಲ ಹೋಗಬೇಕು. ಮೊನ್ನೆ ಹೋಗಿದ್ನಲ್ಲ ಸೋಮವಾರ ನಾಗಮಂಗಲಕ್ಕೆ, ಅಲ್ಲಿಗೆ ಹೋಗಬೇಕು. ಸೋಮವಾರ ಅಲ್ಲ, ಮಂಗಳವಾರ ಹೋಗಿದ್ದು. ಅಲ್ಲಿಗೆ ಹೋಗಬೇಕು. ನಾಯಂಡಹಳ್ಳಿಯಿಂದ ಹೋಗ್ಬೇಕು. ಮೊನ್ನೆ ಹೋಗಿದ್ದು ಮಾಗಡಿ ರೋಡಿಂದ, ಅದು 3,300 ಬಂದಿತ್ತು. ನಾಯಂಡಹಳ್ಳಿಯಿಂದ 4,400 ರೂಪಾಯಿ ಏನೋ ಬರುತ್ತೆ. ಇವಾಗ ಹೋಗೋಣ. ಪಿಕಪ್ ಇರೋದು ನಾಯಂಡಹಳ್ಳಿ. ಹೋಗ್ಬಿಟ್ಟು ಲೋಡ್ ಮಾಡಕ್ಕೆ ಹೋಗೋಣ. ಇವರು 660 ಕೊಟ್ಟವ್ರೆ. 650 ಮಾಮೂಲಿ ಈಸ್ಕೊಳ್ಳೋದು. 650 ಕೊಟ್ಟವ್ರೆ. 660 ಚೇಂಜ್ ಇಲ್ಲ ಅಂದ್ಬಿಟ್ಟು. ಬೆಳಗ್ಗೆ ಹೋದು ಸೆಂಟ್ರಿಂಗು 900 ರೂಪಾಯಿ. ಅದು ಟೋಟಲ್ 15 ಕಿಲೋಮೀಟ್ರ್ ಇತ್ತು. ಪಿಕಪ್ಪಿಂದ 2 ಪಿಕಪ್ಪು 1 ಡ್ರಾಪ್ಗೆ 15 ಇತ್ತು. ನಾನು ಖಾಲಿ ಹೋದದ್ದು ಬಿಟ್ಟು ಪಿಕಪ್ಗೆ ಹೋಗಿರೋದು ಲೆಕ್ಕ ಇಲ್ಲ. ಅದು ಕೊಟ್ಟೆ ಅವ್ರು 900 ಕೊಟ್ಟವ್ರೆ, ಇವರು 650 ಕೊಟ್ಟವ್ರೆ. ಇವಾಗ 45 ಕಿಲೋಮೀಟ್ರ್ ಓಡೈತೆ. ನಾಯಂಡಹಳ್ಳಿಗೆ ಹೋದರೆ ಒಂದು 55 ಓಡುತ್ತೆ. 1,550ರಲ್ಲಿ 55 ಕಿಲೋಮೀಟ್ರ್ ಓಡಿರುತ್ತೆ. ಮತ್ತು ಅಲ್ಲಿಗೆ ಹೋಗಿದ್ದು ಬರೋದ್ರೆ ಎಷ್ಟು ಓಡುತ್ತೆ? ಒಂದು 200 ಚಿಲ್ಲರೆ ಓಡುತ್ತೆ. 220 ನಾಗಮಂಗಲಕ್ಕೆ ಹೋಗಿ ಬರೋಕ್ಕೆ. ಎಲ್ಲ ಎಷ್ಟು ಉಳಿತೆ ಏನೋ ಎಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಪೂರ್ತಿ ವೀಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡ್ದೇನೆ. ಇವಾಗ ಸದ್ಯಕ್ಕೆ ಪಿಕಪ್ ಲೊಕೇಶನ್ಗೆ ಹೋಗೋಣ ಬನ್ನಿ. ಸ್ನೇಹಿತರೆ, ಇವಾಗ ಲೋಡಿಂಗು ಕಂಪ್ಲೀಟ್ ಆಗಿದೆ. 110 ಕಿಲೋಮೀಟ್ರ್ ತೋರಿಸ್ತಾ ಇದೆ. 2 ಅವರ್ 36 ನಿಮಿಷ ತೋರಿಸ್ತಾ ಇದೆ. ವಿತೌಟ್ ಟೋಲ್, ಅವಾಯ್ಡ್ ಟೋಲು ಮಾಗಡಿ ಮೇಲೆ. ಹೋಗೋಣ ಬನ್ನಿ. ನಾಗಮಂಗಲಕ್ಕೆ 2 ಅವರ್ ಬೇಕು. 4 ಗಂಟೆ 5 ನಿಮಿಷ ತೋರಿಸ್ತಾ ಇದೆ ಹೋಗೋಕ್ಕೆ. 4 ವರ್ಷದಲ್ಲಿ 7 ಗಂಟೆ 7 ಆಗುತ್ತೆ. ಬನ್ನಿ ಹೋಗೋಣ. ಹೀಗೆ ಡೀಸೆಲ್ ಹಾಕ್ಸ್ಕೊ ಹೋಗೋಣ ಎಲ್ಲ ಅಂತ. ಸ್ನೇಹಿತರೆ, ಅನ್ಲೋಡು ಕಂಪ್ಲೀಟ್ ಆಗಿದೆ. ಇವಾಗ ಊರ ಕಡೆ ಹೋಗ್ತಾ ಇದ್ದೀನಿ ಮನೆಗೆ. 77 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಮತ್ತು ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಆಗುತ್ತೆ. 55 ಕುಂಬ್ಳಗೂಡಿಗೆ. ನಾಳೆ ಬೆಳಗ್ಗೆ ಕುಂಬ್ಳಗೂಡಿಗೆ ಹೋಗೋಣ. ಇವಾಗ ಊರಿಗೆ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಇವಾಗ ಊರ ಕಡೆಗೆ ಇದು 4,400 ರೂಪಾಯಿ ಕೊಟ್ಟವ್ರೆ. ಫೋಲ್ಡರಲ್ಲಿ ತೋರಿಸ್ತಾ ಇದೆ ಅಷ್ಟು. ಹೋಗೋಣ ಬನ್ನಿ. ಸ್ನೇಹಿತರೆ, 251 ಕಿಲೋಮೀಟ್ರ್ ಓಡಿದೆ. ಇಲ್ಲಿಂದ ಕುಂಬ್ಳಗೂಡಿಗೆ 53 ಇದೆ. ಟೋಟಲ್ಲು 304 ಕಿಲೋಮೀಟ್ರು. 14 ಮೈಲೇಜು. 891 ರೂಪಾಯಿ. 200 ರೂಪಾಯಿ ಖರ್ಚು. 2,200 ರೂಪಾಯಿ ಹೋದರೆ 6,000ದಲ್ಲಿ 3,800 ಉಳಿತು ಸ್ನೇಹಿತರೆ. ಇಷ್ಟಾಗಿತ್ತು ಇವತ್ತಿಂದು ಬಾಡಿಗೆ ಕಥೆ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಾಳೆ. ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.